ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ವಿಶ್ವ ಆಲೂಗಡ್ಡೆ ದಿನ. ಹಾಗೆ ಇವತ್ತು ಆಲೂಗಡ್ಡೆಯಿಂದ ಮಾಡುವಂಥ ಒಂದು ಸ್ನ್ಯಾಕನ್ನು ಹೇಳಿಕೊಡ್ತಾ ಇದ್ದೇವೆ. ಸುಲಭವಾಗಿ ಒಂದು 10ರಿಂದ 15 ನಿಮಿಷದೊಳಗೆ ಇದನ್ನು ತಯಾರಿಸಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಮಕ್ಕಳಿಗೆ ರಜೆ ಬಂದರೆ, ರಜೆ ಇದ್ದರೆ ಅಥವಾ ನಮಗೆ ಕೂಡ ಎಂಥಾದ್ರು ಒಂದು ಪಕ್ಕ ಸ್ನ್ಯಾಕ್ ತಿನ್ನಬೇಕು ಅಂತ ಅನಿಸಿದರೆ 10 ನಿಮಿಷದೊಳಗೆ ಇದನ್ನು ಮಾಡ್ಕೊಳ್ಬೋದು. ಇಲ್ಲಿ ಮೊದಲಿಗೆ 2 ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ನಾನು. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು. ಅದನ್ನು ಚೆನ್ನಾಗಿ 3-4 ವಿಸಿಲ್ ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಕೊಳ್ಬೇಕು. ಫಸ್ಟಿಗೆ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದ ನಂತರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಸ್ಮ್ಯಾಶ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ತದಂತಾದರೆ ಅದನ್ನು ತುರಿದುಕೊಳ್ಬೋದು. ನಾವು ಕ್ಯಾರೆಟ್ ಎಲ್ಲ ಯಾವುದ್ರಲ್ಲಿ ತುರಿತೇವೆ ಅದರಲ್ಲಿ ನೀಟಾಗಿ ತುರಿದುಕೊಂಡ್ರೆ ಇನ್ನೂ ಸುಲಭವಾಗಿ ನಮಗೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಹೀಗೆ ಮಾಡಿದರೆ ನೀವು ಗಂಟುಗಳು ಉಳಿಯುವ ಚಾನ್ಸಸ್ ಇರ್ತದೆ. ಇದಕ್ಕಿನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನ್ ಅಂತಲ್ಲ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಂತರ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿಕೊಳ್ತಾ ಇದ್ದೇನೆ. ಬೇಕು ಅಂತಾದರೆ ಒರೆಗಾನ ಹಾಕ್ಕೊಳ್ಬೋದು. ನನ್ನ ಹತ್ರ ಮುಗ್ದಿತ್ತು ಹಾಗಾಗಿ ನಾನು ಹಾಕಲಿಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದು 1/4 ಟೀ ಸ್ಪೂನಷ್ಟು ಇಂಗು, ಹಾಗೆಯೇ ನೋಡಿ ಒಂದು ಸ್ವಲ್ಪ ಗರಂ ಮಸಾಲ. ಇದೆಲ್ಲ ನಿಮ್ಮ ರುಚಿಗೆ ಬೇಕಾದಷ್ಟು. ಇಷ್ಟಪಡೋರು ಸ್ವಲ್ಪ ಹಾಕ್ಕೊಳ್ಬೋದು, ಜಾಸ್ತಿ ಹಾಕ್ಕೊಳ್ಬೋದು. ಇಷ್ಟಪಡದೇ ಇರೋರು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ಚಾಟು, ಸ್ವಲ್ಪ ಕೊತ್ತಂಬರಿ ಹುಡಿ, ಹಾಗೆಯೇ ಒಂಚೂರು ಜೀರಿಗೆ ಹುಡಿ, ಬೇಕಿದ್ದರೆ ಸೋಂಪು ಚೂರು ಹಾಕ್ಕೊಳ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾನೀಗ 2 ಟೀ ಸ್ಪೂನಷ್ಟು ಕಾರ್ನ್ ಹುಡಿ, ಹಾಗೆಯೇ 2 ಟೀ ಸ್ಪೂನಷ್ಟು ಅಕ್ಕಿ ಹುಡಿ ಇಲ್ಲಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. 2 ಸ್ಪೂನ್ ಅಂದರೆ ಆಲೂಗಡ್ಡೆಯಲ್ಲಿರುವ ನೀರಿನ ಅಂಶವನ್ನು ಹೀರಿಕೊಳ್ಳಿಕ್ಕೆ ಅದು, ಹಾಗೆಯೇ ಕ್ರಿಸ್ಪಿನೆಸ್ಸನ್ನು ತರಲಿಕ್ಕೆ ಇರುತ್ತದು. ಇಲ್ಲಿ ನೀರು ನಿಮಗೆ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಅನಿಸಿದರೆ ಒಂಚೂರು ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಕಡಿಮೆ ಸಾಧಾರಣವಾಗಿ ಸರಿ ಆಗ್ತದೆ ಅದು. ನೀವು ಜಾಸ್ತಿ ಹುಡಿ ಸೇರಿಸಿದ್ರೆ ಒಂಚೂರು ನೀರು ಕಡಿಮೆ ಆಗಲಿಕ್ಕೂ ಸಾಕು. ಆವಾಗ ಅದಕ್ಕೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅಂದರೆ ಇದು ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಹಾಗೆ ಅದನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಸರಿಯಾಗಿ ಅದನ್ನು ನೋಡಿ ಈ ಥರ ಕೈಗೆ ಅಂಟದ ರೀತಿಯಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳೋದು. ಇನ್ನೀಗ ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಿಗೆ ಅದನ್ನು ಕಟ್ ಮಾಡಿಕೊಳ್ಬೇಕು. ಮೊದಲಿಗೆ ನಾನು ಬಟರ್ ಪೇಪರಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಇನ್ನೊಂದು ಬಟರ್ ಪೇಪರ್ ಇಟ್ಟು ಮೇಲಿಂದ ಹೀಗೆ ಪ್ರೆಸ್ ಮಾಡ್ಕೊಂಡಿದ್ದೇನೆ. ಅದರ ತಿಕ್ನೆಸ್ ನೋಡಿ ಇಷ್ಟು ದಪ್ಪ ಬೇಕು. ಇನ್ನೀಗ ಇದನ್ನು ಚಾಕುವಲ್ಲಿ ಕಟ್ ಮಾಡ್ತಾ ಇದ್ದೇನೆ. ನಮ್ಮ ಹತ್ರ ಯಾವ ಐಟಮ್ಸ್ ಅವೈಲೇಬಲ್ ಇದೆ ಅದರ ಮೂಲಕವೇ ಮಾಡ್ಕೊಳ್ಬೋದು. ನಾನೀಗ ನೋಡಿ ಚಾಕು ಮೂಲಕವೇ ಮಾಡಿದೆ. ನೋಡಿ ಈ ಥರ ಈ ಶೇಪಲ್ಲಿ ನಾನು ಫಸ್ಟಿಗೆ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಹಾರ್ಟ್ ಶೇಪ್ ಬೇಕು ಅಂತಂದರೆ ಹಾರ್ಟ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು, ಇಲ್ಲ ರೌಂಡ್ ಶೇಪಲ್ಲಿ ಬೇಕಾದ್ರೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇನ್ನೊಂದು 2-3 ವೆರೈಟಿ ನಾನು ತೋರಿಸ್ತೇನೆ ಸುಲಭವಾಗಿ ಮಾಡುವಂತಹದ್ದು. ನಿಮಗೆ ಇಂಥದ್ದೇ ಶೇಪ್ ಅಂತ ಏನಿಲ್ಲ, ತಿನ್ನಲಿಕ್ಕೆ ರುಚಿಯಾಗಿದ್ದರೆ ಆಯಿತು. ನೋಡಿ ಇದನ್ನು ಗೋಲ್ಡನ್ ಹಾಕಿದ ಕೂಡಲೇ ಅದಕ್ಕೆ ಸೌಟ್ ಹಾಕಲಿಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಅದು ಶೇಪ್ ಹಿಡ್ಕೊಳ್ಳಿ. ನಂತರ ತಿರುಗಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಅದನ್ನು ಬೇಯಿಸಿಕೊಳ್ಬೇಕು. ಇದಕ್ಕೊಂದು 2-3 ನಿಮಿಷ ಬೇಕಾಗ್ತದೆ. ಮೀಡಿಯಮ್ ಉರಿಯಲ್ಲಿಟ್ಟು ಬೇಯಿಸಿ. ದೊಡ್ಡ ಉರಿಯಲ್ಲಿ ಬೇಯಿಸಿದರೆ ಬೇಯ್ತದೆ, ಅದರ ಒಳಗಡೆ ಮೆತ್ತಗೆ ಇರ್ತದೆ. ನೀವು ಮೀಡಿಯಮ್ ಉರಿಯಲ್ಲಿ ಬೇಯಿಸಿದರೆ ಆರಾಮಾಗಿ ಕ್ರಿಸ್ಪಿಯಾಗಿ ಬೇಯ್ತದೆ. ಇನ್ನೀಗ ನೋಡಿ ನಾವು ಅಕ್ಕಿ ವಡೆ ಎಲ್ಲ ಮಾಡ್ತೇವಲ್ವ, ಅದೇ ಶೇಪಲ್ಲಿ ಇನ್ನೊಂದಷ್ಟು ಮಾಡಿದೆ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಅದರ ಮೇಲೆ ಇನ್ನೊಂದು ಬಾಳೆ ಎಲೆ ಇಟ್ಟು ಒಂದು ಸಣ್ಣ ತಟ್ಟೆಯಿಂದ ಅಥವಾ ಗ್ಲಾಸಿನ ತಳಭಾಗದಿಂದ ಈ ಥರ ಪ್ರೆಸ್ ಮಾಡಿಕೊಳ್ಳಿ. ಇದು ಆರಾಮಾಗಿ ಒಡೆಯ ರೀತಿಯಲ್ಲೇ ಬರ್ತದೆ. ಕ್ರಿಸ್ಪ್ ಕೂಡ ಇತ್ತು, ಹಾಗೆಯೇ ಟೇಸ್ಟ್ ಕೂಡ ಇತ್ತು. ನಿಮಗೆ ಎಲ್ಲವೂ ಕೂಡ ಟೇಸ್ಟಲ್ಲಿ ವ್ಯತ್ಯಾಸ ಏನು ಬರೋದಿಲ್ಲ ಇದರಲ್ಲಿ, ಆದರೆ ಶೇಪಲ್ಲಿ ಮಾತ್ರ ಇದರಲ್ಲಿ ವ್ಯತ್ಯಾಸ ಇರ್ತದೆ. ಎಲ್ಲವನ್ನು ಕೂಡ ಅದೇ ಥರ ಪ್ರೆಸ್ ಮಾಡಿಕೊಂಡು ನಂತರ ಕಾದ ಎಣ್ಣೆಯಲ್ಲಿ ಹಾಕಿ ಇದನ್ನು ಕೂಡ ಹಾಗೆ ನೀವು ಹಾಕಿದ ಕೂಡಲೇ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಒಂದು ಹಾಕಿ ಒಂದು ಸ್ವಲ್ಪ ಉಬ್ಬಿದ ನಂತರ ಇನ್ನೊಂದನ್ನು ಹಾಕ್ತಾ ಹೋಗಿ ಸ್ಲೋ ಆಗಿ. ಒಂದೇ ಸತಿಗೆ ಎಲ್ಲ ಸುರಿಬೇಡಿ. ಅದಕ್ಕೆ ಒಂದು ಎಣ್ಣೆಯಲ್ಲಿ ಬೇಯಿತು ಅಂತ ಹೇಳುವಾಗ ಮತ್ತೊಂದು ಹಾಕಿ ಒಂದು 5-6 ಎಣ್ಣೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟನ್ನು ಹಾಕಿ ಒಮ್ಮೆಗೆ ಫ್ರೈ ಮಾಡ್ಕೊಳ್ಬೋದು. ಒಂದು 4ರಿಂದ 5 ಹಿಡಿತದೆ. ನಾನು ಸಣ್ಣ ಬಾಣಲೆ ಇಟ್ಟದ್ದು ಇವತ್ತು. ನಿಧಾನಕ್ಕಾಗಿ ಒಂದೊಂದನ್ನೇ ಬಿಡ್ತಾ ಹೋದರೆ ನೋಡಿ ಒಂದೊಂದೇ ಅದು ಹೇಗೆ ಉಬ್ಬಿಕೊಂಡು ಬರ್ತದೆ ಅಂತ ಹೇಳಿಕೊಂಡು. ಸ್ಪೀಡಾಗಿ ಬಿಟ್ಟರೆ ಕೆಲವು ಉಬ್ಬಿಕೊಳ್ಳೋದಿಲ್ಲ. ನೋಡಿ ಒಂದು ಉಬ್ಬಿಕೊಳ್ಳಲಿಕ್ಕೆ ಎಳ್ಕೊಳ್ಳಿಕ್ಕೆ ಎಷ್ಟು ಕರೆಕ್ಟಾಗಿ ನೀವು ಟೈಮ್ ಬಿಡ್ತೀರಿ ಅಷ್ಟು ಚೆನ್ನಾಗಿ ಅದು ಉಬ್ಬಿಕೊಂಡು ಬರ್ತದೆ. ತುಂಬ ಕ್ರಿಸ್ಪಿಯಾಗಿ ಬಂತದು. ತಣ್ಣಗಾದ ಮೇಲೆ ಮೆತ್ತಗಾಗ್ಬೋದು, ಆದರೆ ನೀವು ಬಿಸಿಯಾಗಿ ನಾವು ಚಹಾ ಕುಡಿಲಿಕ್ಕೆ ಎಷ್ಟು ಹೊತ್ತಿದೆ ಅದನ್ನು ಒಂದು ಅರ್ಧ ಗಂಟೆ ಮೊದಲು ಇದನ್ನು ಮಾಡಿಕೊಂಡ್ರೆ ರುಚಿಯಾದ ಆಲೂಗಡ್ಡೆಯ
ಸ್ನ್ಯಾಕ್ ರೆಡಿ ಆಗ್ತದೆ. ಇದನ್ನು ಕೂಡ ಗರಿ ಗರಿ ಆಗೋವರೆಗೆ, ಅಂದರೆ ಸಾಧಾರಣ ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಬೇಯಿಸಿ ತೆಗೀರಿ. ನಂತರ ನೋಡಿ, ಇದು ಸ್ಟಿಕ್ಕಿ ಟೈಪಲ್ಲಿ ಮಾಡಿದೆ. ಉದ್ದಕ್ಕೆ ಆಗ ನಾನು ಹೇಳಿದಾಗೆ ಬಟರ್ ಪೇಪರ್ ಮೇಲೆ ಇಟ್ಟು ಅದನ್ನು ಪ್ರೆಸ್ ಮಾಡಿಕೊಂಡು ಸಪ್ರ ಒಂದು ಸ್ವಲ್ಪ ದಪ್ಪ ಇಟ್ಟಿದ್ದೇನೆ. ಅದರ ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳ್ಕೊಂಡು ಇಷ್ಟಿಷ್ಟು ದಪ್ಪ ಇಟ್ಟು ಸಪ್ರವಾಗಿ ಅದನ್ನು ಚಾಕುವಲ್ಲಿ ಕಟ್ ಮಾಡಿಕೊಂಡು ನಾವು ಫಿಂಗರ್ ಚಿಪ್ಸ್ ಮಾಡ್ತೇವಲ್ವ, ಅದೇ ಥರ ಬಂತದು. ಅದನ್ನು ಕೂಡ ಹಾಗೆ ಹಾಕಿದ ಕೂಡಲೇ ಅದಕ್ಕೆ ಸೌಟ್ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಅದು ಶೇಪ್ ಹಿಡ್ಕೊಳ್ಳಿಕ್ಕೆ ಬಿಡಿ. ಶೇಪ್ ಹಿಡಿದ ನಂತರ ಅದನ್ನು ಮಗುಚಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೆ. ನಿಮಗೆ ನಾವು ಡೈರೆಕ್ಟ್ ಆಲೂಗಡ್ಡೆಯಿಂದ ನೀವು ಇದು ಫಿಂಗರ್ ಚಿಪ್ಸ್ ಮಾಡಿದರೆ ಅದು ಕೂಡಲೇ ಮೆತ್ತಗಾಗ್ತದಲ್ಲ, ಈ ಥರ ಒಮ್ಮೆ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಕೊಂಡು. ನೋಡಿ, ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.